ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಮಕ್ಕಳಿಗೆ ಎಲ್ಲರಿಗೂ ಸ್ವಾಗತನ ಕೂಡ ತಿಳಿಸ್ತಾ ಸೆಕೆಂಡ್ PUC 2026ರ ಪರೀಕ್ಷೆ 1ರ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಇದೀಗ ಒಂದು ಬೈಕ್ ಅಪ್ಡೇಟ್ ಬಂದಿದೆ ಅಂತ ಹೇಳಬಹುದಾಗಿರುವಂಥದ್ದು. ಸಾಕಷ್ಟು ವಿದ್ಯಾರ್ಥಿನಿಯರು ಫೆಬ್ರವರಿ ತಿಂಗಳ 28ನೇ ತಾರೀಕಿನಿಂದ ಮಾರ್ಚ್ ತಿಂಗಳ 17 2026 ತನಕ ಒಂದು ಪರೀಕ್ಷೆಗಳು ವಿದ್ಯಾರ್ಥಿಗಳಿಗೆ ಮುಕ್ತಾಯ ಆಗಿದ್ದು, ಇದೀಗ ಒಂದು ರಿಸಲ್ಟ್ಗಳು ಯಾವಾಗ ನಮ್ಮದು ಪ್ರಕಟ ಆಗುತ್ತೆ, ನಮ್ಮ ಒಂದು ಮುಂದಿನ ಭವಿಷ್ಯ ಯಾವುದೇ ರೀತಿಯಾದಂಥ ಒಂದು ಕಾಲೇಜ್ಗೆ ಸೇರ್ಕೋಬೇಕು, ಯಾವುದನ್ನು ಕೋರ್ಸನ್ನು ಡಿಸೈಡ್ ಮಾಡಬೇಕು ಹಾಗೆ ಅಂತ ಗೊಂದಲದಲ್ಲಿದ್ದೀರಾ. ಸೊ ಮೊದಲನೇದಾಗಿ ರಿಸಲ್ಟ್ ಬರಬೇಕಾಗಿರುವಂಥದ್ದು. ರಿಸಲ್ಟ್ ಯಾವಾಗ ಬರುತ್ತೆ ಅಂತಲೂ ಕೂಡ ಕೆಲವರು ವೆಯ್ಟ್ ಮಾಡ್ತಿರ್ತೀರಾ. ಸೊ ನಾವು ಫೇಲ್ ಆಗ್ಬೋದು ಅಥವಾ ಕೆಲವೊಂದು ಸಬ್ಜೆಕ್ಟ್ಸ್ಗಳಲ್ಲಿ ಕಡಿಮೆ ಮಾರ್ಕ್ಸ್ ಬರ್ಬೋದು, ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೀಬೇಕು ಅಥವಾ ಸೆಕೆಂಡ್ ಎಕ್ಸಾಮ್ನ ಬರೀಬೇಕು ಅಂತ ಕೆಲವೊಂದು ಮಕ್ಕಳು ಕೂಡ ವೆಯ್ಟ್ ಮಾಡ್ತಿರ್ತೀರಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಏನಿದೆಯಲ್ಲ, ಸೊ ಈ ಒಂದು ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಮೌಲ್ಯಮಾಪನ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಯಾವಾಗಿಂದ ಶುರು ಮಾಡಿದ್ದಾರೆ, ನಂತರದಲ್ಲಿ ಯಾವ ಒಂದು ದಿನಾಂಕ ತನಕ ಒಂದು ಇಲಾಖೆ ಕಡೆಯಿಂದ ಗುರಿಯನ್ನು ಇಟ್ಕೊಂಡಿದ್ದಾರೆ. ಸೊ ಒಂದು ಮೌಲ್ಯಮಾಪನವನ್ನು ಎಂಡ್ ಮಾಡಬೇಕು ಅಂತ ರಿಸಲ್ಟ್ ಯಾವಾಗ ಪ್ರಕಟ ಆಗ್ಬೋದು, ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿ ನೀಡೋದಲ್ಲಿ ತಿಳ್ಕೊಂತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿದ್ವಿ, ಮೊದಲ ಬಾರಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ನ ವಿಡಿಯೋ ನಮಗೆ ಸಿಕ್ಕಿದೆ ಅಂತಕ್ಕಂಥ ಒಂದು ವಿದ್ಯಾರ್ಥಿನಿಯರು ಮಕ್ಕಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ, ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಬಹುದಾಗಿರುತ್ತೆ, ಫ್ರೀ ಕೂಡ ಆಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ, ಗ್ರೇಸ್ ಮಾರ್ಕ್ಸ್ ಆಗಿರ್ಬೋದು, ಎಕ್ಸಾಮ್ 2 ಆಗಿರ್ಬೋದು, ರಿಸಲ್ಟ್ ಈ ಥರ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಏನೇ ಬಂದರೂ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ವೇಗವಾಗಿ ನಿಮಗೆ ಮಾಹಿತಿನ ಕೊಡ್ತಾ ಇರ್ತೇವೆ ಅಂತ ಹೇಳ್ತಾ, ಹಾಗೆ ಇವರು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲೂ ಕೂಡ ಲಿಂಕನ್ನು ಕೊಟ್ಟಿರ್ತೇವೆ ಕನ್ನಡ ವೇದ ಅಫಿಷಿಯಲ್ ವೆಬ್ಸೈಟ್ದು ಮತ್ತು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲರದು ಕೂಡ. ಸೊ ಅಭ್ಯರ್ಥಿಗಳಿಗೆ ಕನ್ನಡ ವೇದ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗೋದ್ರ ಮುಖಾಂತರ ಹೆಚ್ಚುವರಿ ಕ್ವಿಕ್ ಇನ್ಫಾರ್ಮೇಷನ್ ಮಾಹಿತಿನ ಬೇಗನೆ ಪಡ್ಕೊತಾ ಇರಬಹುದಾಗಿರುತ್ತೆ. ಒಂದು ಮಾಹಿತಿಗಳನ್ನು ಒಂದು ವಿದ್ಯಾರ್ಥಿಗಳಿಗೆ ಆರ್ಟಿಕಲ್ ಮುಖಾಂತರ ವೀಕ್ಷಣೆ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ, ಸೊ ಒಂದೊಂದಾಗಿ ಮಾಹಿತಿ ತಿಳ್ಕೊಂಡು ಬರೋಣ ಈಗ ನಾವು. ಸೊ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಗಿರೋದಾಗಿರುತ್ತೆ. ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಇವಾಗ ಏನು ಬಂದಿದೆ ಅಂತ ಹೇಳಿದ್ರೆ ವ್ಯಾಲ್ಯೂಯೇಷನ್ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಮತ್ತು ಇಲಾಖೆ ಕಡೆಯಿಂದ ವ್ಯಾಲ್ಯೂಯೇಷನ್ ಆದ ನಂತರದಲ್ಲೇ ರಿಸಲ್ಟ್ ಪ್ರಕಟ ಆಗಬೇಕಿರುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನ ಕಾರ್ಯ ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ಕಡೆಯಿಂದ ಮಾರ್ಚ್ ತಿಂಗಳ 22ನೇ ತಾರೀಕು 2026ರಿಂದ ಅಧಿಕೃತವಾಗಿ ಮೌಲ್ಯಮಾಪನ ಕಾರ್ಯ ಅಂತಕ್ಕಂಥದ್ದು ಆರಂಭ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಆದ ನಂತರದಲ್ಲೇ ರಿಸಲ್ಟ್ ಪ್ರಕಟ ಆಗಿರೋದಾಗಿರುತ್ತೆ. ಸೊ ಈ ಬಾರಿ ಮತ್ತೆ ಕಳೆದ ವರ್ಷದ ರೀತಿಯಲ್ಲಿ ಕೂಡ ಕೆಲವೊಂದು ಚೇಂಜಸ್ಗಳನ್ನು ವ್ಯಾಲ್ಯೂಯೇಷನ್ ಮಾಡ್ಕೊಂಡಿರೋದಾಗಿರುತ್ತೆ. ಅಂದರೆ ಅಭ್ಯರ್ಥಿಗಳಿಗೆ ಮೌಲ್ಯಮಾಪನ ಕಾರ್ಯ ಉತ್ತರ ಪತ್ರಿಕೆದ ಯಾವ್ಯಾವ ಸಬ್ಜೆಕ್ಟ್ಸ್ ಎಲ್ಲ ಕಂಪ್ಲೀಟ್ ಆಗ್ತಿರುತ್ತಲ್ಲ, ಆ ದಿನದಂದೇ ರಿವ್ಯೂ ಎಲ್ಲ ಕೂಡ ಚೆಕ್ ಮಾಡಿರ್ತಾರೆ. ಆ ನಂತರದಲ್ಲಿ ಫೈನಲ್ ಆಗಿ ಅದೇ ದಿನದಂದು ಆ ಒಂದು ವಿದ್ಯಾರ್ಥಿನಿಯರು ಪಡೆದಿರ್ತಕ್ಕಂಥ ಒಂದು ಅಂಕಗಳಿರುತ್ತವಲ್ಲ, ಸೊ ಅದರ ಒಂದು ಮಾರ್ಕ್ಸ್ಗಳನ್ನು ಇಂಟರ್ನೆಟ್ಗೆ ಅಪ್ಲೋಡ್ ಮಾಡುವಂಥ ಕಾರ್ಯ ಇರುತ್ತಲ್ಲ, ಅದೇ ದಿನದಂದು ನಡೀತಂಥ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಮೊದಲೆಲ್ಲ ಯಾವ ಥರ ಆಗ್ತಿತ್ತು, ಹಿಂದಿನ ವರ್ಷಗಳಲ್ಲಿ ಯಾವ ಥರ ಅಂದರೆ ವಿದ್ಯಾರ್ಥಿಗಳು ವ್ಯಾಲ್ಯೂಯೇಷನ್ ಒಂದು ಸಂದರ್ಭದಲ್ಲಿ ಅವರ ಮಾರ್ಕ್ಸ್ಗಳನ್ನೆಲ್ಲ ಇಂಟರ್ನೆಟ್ಗೆ ಅಪ್ಲೋಡ್ ಮಾಡುವಂಥ ಕೆಲಸ ಇನ್ನೊಂದು ದಿನ ಆಗ್ತಿತ್ತು. ಸೊ ರಿಸಲ್ಟ್ಗಳು ತುಂಬ ತಡ ಆಗ್ತಿತ್ತು ಅಂತ ಹೇಳ್ಬೋದು. ಈಗ ಎಲ್ಲನೂ ಕೂಡ ವೇಗವಾಗಿ ಮಾಡ್ತಾರೆ. ಮತ್ತು ಶಿಕ್ಷಣ ಇಲಾಖೆ ಕಡೆಯಿಂದ ವ್ಯಾಲ್ಯೂಯೇಷನ್ನ ಎಂಡ್ ಮಾಡೋದಕ್ಕೆ ತಿಂಗಳ 5ನೇ ತಾರೀಕು 2026ರ ಒಳಗೆ ವಿದ್ಯಾರ್ಥಿಗಳಿಗೆ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಏನಿದಾವಲ್ಲ, ಸೊ ಅದನ್ನೆಲ್ಲ ಕೂಡ ಕಂಪ್ಲೀಟ್ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಕೂಡ ಇಟ್ಕೊಂಡಿದ್ದಾರೆ. ನಮ್ಮ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿರೋದಾಗಿರುತ್ತೆ. ಏಪ್ರಿಲ್ ತಿಂಗಳ 5ನೇ ತಾರೀಕು 2026ರ ತನಕ ಮೌಲ್ಯಮಾಪನ ಕಾರ್ಯ ನಡೆಯುವಂಥ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದಾಗಿರುತ್ತೆ. ಅದರೊಳಗಡೆ ಮುಗಿಸ್ಕೊಳ್ಳೋದಕ್ಕೆ ಪ್ರಯತ್ನಗಳನ್ನು ಕೂಡ ಮಾಡ್ತಿದ್ದಾರೆ, ಸಿದ್ಧತೆಗಳು ಕೂಡ ಆಗ್ತಿದ್ದಾವೆ. ರಿಸಲ್ಟನ್ನು ಪ್ರಕಟ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯವರಿಂದ ಮಾಹಿತಿಯನ್ನು ಕೊಟ್ಟಿದ್ದಾರಲ್ಲ, ಒಂದು ಏಪ್ರಿಲ್ ತಿಂಗಳ 7ನೇ ತಾರೀಕಿನ ಒಂದು ರಿಸಲ್ಟನ್ನು ಪ್ರಕಟ ಮಾಡುವಂಥ ಗುರಿನ ಶಿಕ್ಷಣ ಇಲಾಖೆಯವರು ಹೊಂದಿರುವಂಥದ್ದಾಗಿರುತ್ತೆ. ಆ ಪ್ರಕಾರದಲ್ಲಿ ಮೌಲ್ಯಮಾಪನ ಕಾರ್ಯ ಎಲ್ಲ ಮುಗಿದಂಥ ಸಂದರ್ಭದಲ್ಲಿ ರಿಸಲ್ಟನ್ನು ಆನಂತರದಲ್ಲಿ ಮತ್ತೆ ಕನ್ಫರ್ಮೇಷನ್ ಕೂಡ ಕೊಡ್ತಾರೆ. ಸೊ ಯಾವ ದಿನ ನಂದು ರಿಸಲ್ಟ್ ಬರ್ತಿದೆ ಅಂದ್ಬಿಟ್ಟು, ಸೊ ಸದ್ಯಕ್ಕೆ ಅವ್ರು ತಿಳಿಸಿರೋದು ಸಂಭವನೀಯ ದಿನಾಂಕ ಆಗಿರುತ್ತೆ ಏಪ್ರಿಲ್ 7ನೇ ತಾರೀಕಿನಂದು ರಿಸಲ್ಟ್ ಪ್ರಕಟ ಆಗ್ಬೋದಾಗಿರುತ್ತೆ. ಅದಕ್ಕೆ ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊತಿದ್ದಾರೆ. ಬಟ್ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಏಪ್ರಿಲ್ 7ನೇ ತಾರೀಕಿನಂದೇ ರಿಸಲ್ಟ್ ಪ್ರಕಟ ಆಗುವ ಎಲ್ಲ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದಾಗಿರುತ್ತೆ. ಸೊ ವ್ಯಾಲ್ಯೂಯೇಷನ್ ಏನಾದರೂ ಏರುಪೇರು ಆದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ, ಸೊ ಆನಂತರದಲ್ಲೂ ಕೂಡ ಹೆಚ್ಚುವರಿ ಬೇರೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬರ್ತಿರುತ್ತೆ. ಆ ಸಂದರ್ಭದಲ್ಲಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಬೇಗನೆ ಮಾಹಿತಿನ ಕೊಡ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ಆಗ್ಬೋದು, ಬೆಲ್ಲೈಕನ್ ಕ್ಲಿಕ್ ಮಾಡ್ಬೋದು. ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಏಪ್ರಿಲ್ 7ನೇ ತಾರೀಕು ಅಥವಾ ಏಪ್ರಿಲ್ 2ನೇ ವಾರದೊಳಗಡೆ ನಿಮ್ಮ ರಿಸಲ್ಟ್ ಅಂತೂ ಬರುವ ಸಾಧ್ಯತೆ ಜಾಸ್ತಿ ಇರುವಂಥದ್ದಾಗಿರುತ್ತೆ. ಎಲ್ಲ ಮಕ್ಕಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ.